ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಮಿನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ತುಂಬ ದಿನವೇ ಆಗಿತ್ತು ಈ ಥರ ಮಿನಿ ವ್ಲಾಗ್ನ ಮಾಡಿಬಿಟ್ಟು. ಇವತ್ತಿನ ದಿನ ಅಂತೂ ಬೆಳಗ್ಗೆಯಿಂದ ಸಂಜೆವರೆಗೂ ಫುಲ್ಲು ಬ್ಯುಸಿ ಇದೆ. ಈ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ. ಟೈಮ್ ಇದ್ದಲ್ಲಿ ದಯವಿಟ್ಟು ಹೋಗಿ ಒಂದ್ಸಲಿ ಚೆಕ್ ಮಾಡಿ. ಹಾಗೆ ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ದಿನ ಅಂತೂ ಬೆಳಗ್ಗೆಯಿಂದ ಸಂಜೆವರೆಗೂ ಬ್ಯುಸಿ ಅಂತಲೇ ಹೇಳಿದ್ದಾಯಿತು. ಅದರಲ್ಲೂ ಈ ಬೆಳಗ್ಗೆನೇ ತಿಂಡಿಗೆ ಅಂತ ಮಸಾಲೆ ದೋಸೆ ತಿನ್ನೋದ್ರಲ್ಲೇ ಒಂಥರ ಮಜಾ. ನಾವು ಚಿಕ್ಕ ಹುಡುಗರು ಇರಬೇಕಾದ್ರೆ ಮಸಾಲೆ ದೋಸೆ ಒಂದು ತಿಂದರೆ ಸಾಕಾಗೋಗ್ಬಿಡ್ತಾಯಿತ್ತು. ತಿನ್ನೋಕ್ಕೆ ಆಗ್ತಾಯಿರಲಿಲ್ಲ, ಅಷ್ಟು ದೊಡ್ಡ ದೊಡ್ಡ ದೋಸೆ ಬರ್ತಾಯಿತ್ತು. ಬಟ್ ಇವಾಗೆಲ್ಲ ಇಷ್ಟಿಷ್ಟೇ ದೋಸೆ ಬರುತ್ತೆ. ಅದರಲ್ಲೂ ಇವಾಗ ಎಲ್ಲರೂ ಮಸಾಲೆ ದೋಸೆ ಮಾಡೋದು ಮತ್ತು ಕೆಲವೊಂದು ಒಳ್ಳೊಳ್ಳೆ ಇಂಗ್ರೀಡಿಯೆಂಟ್ಸ್ನ ಒಳ್ಳೊಳ್ಳೆ ಫುಡ್ನ ಮಾಡೋದು ಮನೆಯಲ್ಲೇ ಕಲ್ತಿರೋ ಕಾರಣಕ್ಕೆ ನಮ್ಗೆ ಯಾವಾಗ ಬೇಕೋ ಆವಾಗ ದಿಢೀರಂತ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದಾಗುತ್ತೆ. ಹಾಗೆಯೇ ಅವಾಗಂತೂ ನಾವು ಹೋಟ್ಲಲ್ಲಿ ತಿನ್ನೋದೇ ಒಂದು ಅಪರೂಪ ಆಗೋಗ್ಬಿಟ್ಟಿತ್ತು. ಇವಾಗ ಯಾವಾಗ ಬೇಕಾದರೂ ಸ್ವಿಗ್ಗಿ, ಝೊಮ್ಯಾಟೊ ಯಾವುದ್ರಲ್ಲಿ ಬೇಕಾದರೂ ಬುಕ್ ಮಾಡ್ಕೊಬೋದು. ಆದರೆ ನಾವು ಮನೇಲಿ ಮಾಡೋ ಊಟನೇ ಊಟ ಅನಿಸುತ್ತೆ ಅಲ್ವಾ. ಇವತ್ತಿನ ದಿನ ಅಂತೂ ಬೆಳಗ್ಗೆನೇ ತಿಂಡಿಗೆ ಮಸಾಲೆ ದೋಸೆ, ಹಾಗೆಯೇ ಕೆಂಪು ಚಟ್ನಿ ಎಲ್ಲ ಮನೆಯಲ್ಲೇ ಮಾಡಿದ್ದಾಯಿತು. ತುಂಬ ಚೆನ್ನಾಗಿ ಟೇಸ್ಟಿಯಾಗೂ ಕೂಡ ಬಂದಿತ್ತು. ಅದರಲ್ಲೂ ಮಕ್ಕಳಿಗೆಲ್ಲ ಹಾಕ್ಕೊಡ್ತಾಯಿದ್ರೆ ಗಪ ಗಪ ಅಂತ ತಿಂದ್ಕೊಂಡ್ಬಿಟ್ರು. ಬಿಸಿ ಬಿಸಿಯಾಗಿತ್ತು ಮಾಡಿಕೊಟ್ರೆ ಯಾರು ತಾನೇ ಬೇಡ ಅಂತಾರೆ. ಬಟ್ ಏನಂದರೆ ನಾವು ತಿನ್ನೋದೇ ಒಂದು ಸ್ವಲ್ಪ ಕಷ್ಟ. ಯಾಕಪ್ಪ ಅಂದರೆ ಎಲ್ಲರಿಗೂ ಕೊಟ್ಟು ಅದ್ರ ಮುಂದೆ ನಿಂತು ಮಾಡಿ ಬೇಜಾರಾಗೋಗ್ಬಿಡುತ್ತೆ. ಅಯ್ಯೋ ದೋಸೆಗಳು ಇನ್ನೂ ಎಷ್ಟು ಅಂತ ಮಾಡೋದು ಅಂತ. ಆನಂತರ ಇದನ್ನೆಲ್ಲ ಕ್ಲೀನ್ ಮಾಡಿ ನಾವು ತಿನ್ನೋ ಅಷ್ಟರಲ್ಲಿ ಇದ್ದಿದ್ದು ಲೇಟ್ ಆಗೋಗ್ಬಿಡುತ್ತೆ. ಆ ಮಸಾಲೆ ದೋಸೆ ತಿನ್ನಬೇಕು ಅನ್ನೋ ಇದೇ ಹೊರ್ಟೋಗ್ಬಿಡುತ್ತೆ. ಇದೆಲ್ಲ ಮುಗಿಸ್ಕೊಂಡು ನಾನು ಮತ್ತು ನನ್ನ ಹಸ್ಬೆಂಡು, ಮಗ ಇಷ್ಟು ಜನನು ಅಮ್ಮನ ಕ್ಲೋಸ್ ಫ್ರೆಂಡ್ ಅವ್ರದ್ದು ಗೃಹ ಪ್ರವೇಶ ಇತ್ತು, ಅಲ್ಲೂ ಹೋಗಿದ್ದಾಯಿತು. ಅಲ್ಲೂ ಹೋಗಿ ನೋಡಿದ್ರೆ ಅಲ್ಲೂ ಮಸಾಲೆ ದೋಸೆನೇ. ಇವತ್ತು ಎಲ್ಲೆಲ್ಲೂ ಮಸಾಲೆ ದೋಸೆನೇ ಅನ್ನಂಗೆ ಆಗೋಗಿತ್ತು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಚೂರನ್ನು ಲೈಕ್ ಮಾಡ್ಕೊಳ್ಳಿ. ಹಾಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.